10 ಲಕ್ಷ ಎಫ್ ಡಿಲಿ ಇಟ್ಟಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮ್ಮ ಹಣ ಉಳಿಸ್ಬೋದು. ಯಾಕಂತ ನೀವು ಗಳಿಸಿದ ಬಡ್ಡಿಗಿಂತ ಟ್ಯಾಕ್ಸ್ ಹೆಚ್ಚು ನೋವು ಕೊಡ್ಬೋದು. ಬಹುತೇಕ ಜನ ರಿಟರ್ನ್ಸ್ ನೋಡ್ತಾರೆ, ಆದರೆ ಸ್ಮಾರ್ಟ್ ಇನ್ವೆಸ್ಟರ್ಸ್ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ನೋಡ್ತಾರೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಒಬ್ಬ ವ್ಯಕ್ತಿ IT ಎಂಪ್ಲಾಯಿ, ಅವನ ಹತ್ರ 10 ಲಕ್ಷ ಇದೆ ಅನ್ಕೊಳ್ಳೋಣ. ಅವನು 1 ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚಿಸ್ತಾ ಇರ್ತಾನೆ. ಮೊದಲನೇ ಆಯ್ಕೆ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್. 6ರಿಂದ 7% ಬಡ್ಡಿ ಸಿಗುತ್ತೆ. 1 ವರ್ಷದ ನಂತರ ಅವನ ಹತ್ರ 70,000 ಇರುತ್ತೆ. ಇಲ್ಲಿವರೆಗೂ ಎಲ್ಲ ಚೆನ್ನಾಗಿದೆ, ಆದರೆ ಅವರು 30% ಟ್ಯಾಕ್ಸ್ ಬ್ರಾಕೆಟ್ನಲ್ಲಿದ್ದರೆ ಈ 70,000 ಇನ್ಕಮ್ಗೆ ಸೇರುತ್ತದೆ. ಅಂದರೆ ಸುಮಾರು 21,000 ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅವ್ರ ಕೈಯಲ್ಲಿ ಉಳಿಯೋದು ಕೇವಲ 49,000. ಈಗ ಎರಡನೇ ಆಯ್ಕೆ ಆರ್ಬಿಟ್ರಾಜ್ ಫಂಡ್. ಒಂದು ಉದಾಹರಣೆಗೆ ಇದೇ ರೀತಿಯ ರಿಟರ್ನ್ ಬಂದಿದೆ ಅಂತ ಅಂದ್ಕೊಳ್ಳಿ. ಇದು 1 ವರ್ಷಕ್ಕಿಂತ ಹೆಚ್ಚು ಹೋಲ್ಡ್ ಮಾಡಿದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಟ್ಯಾಕ್ಸ್ ರೂಲ್ಸ್ ಅನ್ವಯ ಆಗುತ್ತದೆ. ಅದೇ ಕಾರಣಕ್ಕೆ ಅನೇಕ ಸಂದರ್ಭದಲ್ಲಿ FDಗಿಂತ ಟ್ಯಾಕ್ಸ್ ಕಡಿಮೆ ಇರುತ್ತೆ. ಅಂದರೆ ನೀವು ಗಳಿಸಿದ ಹಣದಲ್ಲಿ ಹೆಚ್ಚು ನಿಮ್ಮ ಕೈಯಲ್ಲಿ ಉಳಿಯುವ ಸಾಧ್ಯತೆ ಇರುತ್ತದೆ. ಈ ವಿಡಿಯೋದಿಂದ ಒಂದು ವಿಷಯ ಮಾತ್ರ ನೆನ್ಪಿಟ್ಕೊಳ್ಳಿ, ರಿಟರ್ನ್ಸ್ ಎಷ್ಟು ಬಂತು ಅನ್ನೋದು ಮುಖ್ಯ ಅಲ್ಲ, ಟ್ಯಾಕ್ಸ್ ಆದಮೇಲೆ ನಿಮ್ಮ ಪಾಕೆಟಲ್ಲಿ ಎಷ್ಟು ಉಳಿಯುತ್ತದೆ ಅನ್ನೋದು ನಿಜವಾದ ರಿಟರ್ನ್. FDಗೆ ಫಿಕ್ಸ್ಡ್ ರಿಟರ್ನ್ಸ್ ಅನ್ನೋ ಅಡ್ವಾಂಟೇಜ್ ಇದೆ, ಆರ್ಬಿಟ್ರಾಜ್ ಫಂಡ್ಗೆ ಮಾರ್ಕೆಟ್ ರಿಸ್ಕ್ ಇರುತ್ತದೆ. ಆದರೆ ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಕಂಪೇರ್ ಮಾಡೋದು ತುಂಬ ಮುಖ್ಯ. ನೀವು ಇನ್ನೂ FDನಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಿದ್ದೀರಾ? ಕಮೆಂಟಲ್ಲಿ FD ಅಂತ ಟೈಪ್ ಮಾಡಿ. ಈ ವಿಡಿಯೋನ ನಿಮ್ಮ ಆಫೀಸ್ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ, ಯಾಕಂದರೆ ಟ್ಯಾಕ್ಸ್ ಉಳಿಸಿದ್ರೆ ಅದು ಕೂಡ ಇನ್ಕಮ್ ಮಾಡಿದಂತೆಯೇ.